ಹಲೋ ಫ್ರೆಂಡ್ಸ್, ಇವತ್ತು ಅಡ್ವಾನ್ಸ್ ಹೇರ್ ಸ್ಟೈಲ್ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒನ್ ಟೈಲ್ ಕೋಮ್, ನೆಕ್ಸ್ಟ್ ರಬ್ಬರ್ ಬ್ಯಾಂಡ್ಸ್, ನೆಕ್ಸ್ಟ್ ಹೇರ್ ಪಿನ್. ಈ ಥರ ಹೇರ್ ಪಿನ್ಸ್ ತಗೊಳ್ಳಿ. ಅದಾದಮೇಲೆ ಎಲ್ಲ ಕ್ಲೀನಾಗಿ ನೀಟಾಗಿ ಬಾಚ್ಕೋಬೇಕು. ಹೇರ್ಸ್ನೆಲ್ಲ ಕ್ಲೀನಾಗಿ ಬಾಚ್ಕೊಂಡಾದ್ಮೇಲೆ ಫ್ರಂಟಲ್ಲಿ ಎರಡು ಸೈಡ್ ಸೆಕ್ಷನ್ ಮಾಡ್ಕೊಬೇಕಾಗುತ್ತೆ. ಈ ಥರ ಸೆಕ್ಷನ್ ಮಾಡ್ಕೊಳ್ಳಿ. ಒಂದು ಸೆಕ್ಷನ್ ಮಾಡಿಕೊಂಡು ಈ ಥರ ಇದು ಸಪ್ರೇಟಾಗಿ ಒಂದು ಕ್ಲಿಪ್ ಹಾಕಿ ಇಟ್ಕೊಳ್ಳಿ, ಡಿಸ್ಟರ್ಬ್ ಆಗಲ್ಲ. ಈ ಥರ ಕ್ಲಿಪ್ ಹಾಕ್ಕೊಂಡು ಇಟ್ಕೋಬೇಕು. ಈ ಕಡೆ ಯಾವ ಥರ ಮಾಡಿದ್ದೀನೋ ಸೇಮ್ ಆ ಕಡೆನೂ ಹಾಗೆ ಮಾಡಿ ಕ್ಲಿಪ್ ಹಾಕ್ಕೊಳ್ಳಿ. ನೆಕ್ಸ್ಟು ಎಲ್ಲ ಕ್ಲೀನಾಗಿ ಕೋಮ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ ಬಫ್ ಮಾಡ್ಕೊತಾ ಇದ್ದೀನಿ. ಸೊ ಬಫ್ ಮಾಡೋದಕ್ಕೆ ಸ್ವಲ್ಪ ಕೂದಲು ತೊಗೊತಾ ಇದ್ದೀನಿ. ನೋಡಿ ಯಾವ ಥರ ತೊಗೋಬೇಕು ಅಂತ ನೋಡ್ಕೊಂಡು ತೊಗೊಳ್ಳಿ. ಯಾಕಂದರೆ ಸ್ವಲ್ಪ ತೀರಾ ಚಿಕ್ಕದಾಯಿತು ಅಂದರೂ ಚೆನ್ನಾಗಿ ಕಾಣಿಸಲ್ಲ, ತೀರಾ ದೊಡ್ಡದಾಯಿತು ಅಂದ್ರೂ ಚೆನ್ನಾಗಿ ಕಾಣಿಸಲ್ಲ. ಸೊ ಬಫ್ ಎಷ್ಟು ಬೇಕೋ ಅಷ್ಟೇ ತೊಗೋಬೇಕು. ಹೇರ್ಸ್ನ ನೋಡ್ಕೊಂಡು ತೊಗೊಳ್ಳಿ. ನನಗೆ ಇಷ್ಟು ಸಾಕು ಅನಿಸ್ತು. ಸೊ ಇಷ್ಟು ಕರೆಕ್ಟಾಗಿ ಆಗುತ್ತೆ. ಇದನ್ನು ತೊಗೊಂಡು ಕ್ಲೀನಾಗಿ ಬಾಚಿಕೊಂಡು ಈ ಥರ ಸೆಕ್ಷನ್ ಮಾಡ್ಕೊಂಡಾದ್ಮೇಲೆ ಕೆಳಗಡೆ ಒಂದು ರಬ್ಬರ್ ಏನಾದರೂ ಹಾಕಿ ಬಿಟ್ಬಿಡಬೇಕು. ನೆಕ್ಸ್ಟು ಅದನ್ನೆಲ್ಲ ತೊಗೊಂಡು ಬಾಚ್ಕೋಬೇಕು. ಸ್ವಲ್ಪನೇ ಕೂದಲು ಈ ಥರ ಸ್ವಲ್ಪನೇ ಕೂದಲು ತೊಗೋಬೇಕು. ತೊಗೊಂಡು ಕ್ಲೀನಾಗಿ ಬಾಚಿ ಈ ಥರ ಆಪೋಸಿಟ್ ವರ್ಡಲ್ಲಿ ಬಾಚ್ಕೊಬೇಕು. ಈ ಥರ ಬಾಚಿ ಸ್ವಲ್ಪ ಸಿಕ್ ಥರ ಮಾಡ್ಕೊಬೇಕಾಗುತ್ತೆ. ನೋಡಿ ನಾನು ಯಾವ ಥರ ಮಾಡ್ತಿದ್ದೀನೋ ಆ ಥರ ಮಾಡ್ಕೋಬೇಕು. ಈ ಎಲ್ಲ ಪೋರ್ಷನ್ನು ಹಾಗೆ ಮಾಡ್ಕೋಬೇಕಾಗುತ್ತೆ. ನೋಡಿ ನಾನು ಹೇಗೆ ಮಾಡ್ತಾಯಿದ್ದೀನಿ ಅಂತ ಆ ಥರನೇ ಮಾಡಬೇಕು. ಹೇರ್ ಸ್ಪ್ರೇ ಬರುತ್ತೆ, ಈ ಥರ ಸಿಕ್ ಮಾಡಿ ಹೇರ್ ಸ್ಪ್ರೇ ಮಾಡಬೇಕು. ಬಟ್ ನಾನು ಹೇರ್ ಸ್ಪ್ರೇ ಮಾಡ್ತಾಯಿಲ್ಲ. ನೀವು ಮಾಡಿ ಹೇರ್ ಸ್ಪ್ರೇ ಮಾಡಿ ನೀವು ಹೇರ್ ಸ್ಟೈಲ್ ಮಾಡಬೇಕಾದ್ರೆ. ನೆಕ್ಸ್ಟು ಮೇಲ್ಮೇಲೆ ಸ್ವಲ್ಪ ಬಾಚ್ಕೋಬೇಕು. ಈ ಥರ ಬಾಚಿ ಕ್ಲೀನಾಗಿ ಬಫ್ ಥರ ಇಟ್ಕೊಂಡು ಹೇರ್ ಪಿನ್ ಹಾಕಬೇಕು. ನೋಡಿ ನಾನು ಯಾವ ಥರ ಹೇರ್ ಪಿನ್ ಹಾಕ್ತೀನಿ ಅಂತ. ಇದಕ್ಕೆ ಜಸ್ಟ್ 4 ಹೇರ್ ಪಿನ್ ಸಾಕು. ಕ್ಲೀನಾಗಿ ಹಾಕ್ಬೋದು. ನೋಡಿ ಈ ಥರ ಮಾಡ್ಕೋಬೇಕು. ಮಾಡಿಕೊಂಡು ಹೇರ್ ಪಿನ್ ಹಾಕಬೇಕು. ಹೇರ್ ಪಿನ್ ಹಾಕ್ಬೇಕಾದ್ರೆ ಲಾಕ್ ಮಾಡಬೇಕು. ಎರಡು ಕಡೆ ಹೇರ್ ಪಿನ್ ಹಾಕಿ ಲಾಕ್ ಮಾಡಬೇಕು. ನೋಡಿ ನಾನು ಈ ಥರ ಲಾಕ್ ಮಾಡ್ತೀನಿ. ನಾನು ಹಾಕಿ ತೋರಿಸ್ತೀನಿ. ನೋಡಿ ಯಾವ ಥರ ಲಾಕ್ ಮಾಡಿದ್ದೀನಿ. ಎಷ್ಟು ಗ್ರಿಪ್ಪಾಗಿ ಕೂತಿದೆ, ಅದು ಅಲ್ಲಾಡೋದು ಇಲ್ಲ. ಸೊ ನಿಮ್ಗೆ ಇನ್ನೂ ಸ್ವಲ್ಪ ಪಫ್ ಥರ ಬೇಕು ಅಂದರೆ ಈ ಥರ ಎಷ್ಟು ಬೇಕೋ ಅಷ್ಟು ಎಳ್ಕೊಬೋದು.
ನೆಕ್ಸ್ಟ್ ಕೆಳಗಡೆ ರಬ್ಬರ್ ಬ್ಯಾಂಡ್ ಹಾಕಿದ್ವಲ್ಲ ತೆಗೆದು ಒಂದ್ಸರಿ ಬಾಚ್ಕೊಳ್ಳೋಣ. ಈಗ ಫ್ರಂಟ್ ಪೋರ್ಷನ್ ಮಾಡ್ಕೊಳ್ಳೋಣ. ಫ್ರಂಟಲ್ಲಿ ಜಸ್ಟು ಟ್ವಿಸ್ಟ್ ಮಾಡಿ ಹೇರ್ ಪಿನ್ ಹಾಕ್ಕೊಳ್ಳೋಣ ಸಾಕು. ಸಿಂಪಲಾಗಿ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲ ಬೇರೆ ಹೇರ್ ಸ್ಟೈಲೂ ಹಾಕ್ಕೋಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಬೇಕಾದ್ರೆ ನಾನು ಬೇರೆ ಫ್ರಂಟ್ ವೇರಿಯೇಷನ್ದು ಹೇರ್ ಸ್ಟೈಲ್ ತೋರಿಸ್ಕೊಡ್ತೀನಿ. ಸೇಮ್ ಇದೇ ಥರನೇ ಆ ಸೈಡು ಮಾಡ್ಕೋಬೇಕು. ಟ್ವಿಸ್ಟ್ ಮಾಡಿ ಹೇರ್ ಪಿನ್ ಹಾಕ್ಕೊಬೇಕು. ನೆಕ್ಸ್ಟ್ ಎಲ್ಲ ಕ್ಲೀನಾಗಿ ಮಾಡ್ಕೊಳ್ಳಿ. ಇದಾದಮೇಲೆ ಎರಡೂ ಸೈಡು ಸ್ವಲ್ಪ ಸ್ವಲ್ಪ ಕೂದಲು ತೊಗೊಂಡು ರಬ್ಬರ್ ಬ್ಯಾಂಡ್ ಹಾಕ್ಕೋಬೇಕು. ನೋಡಿ ನಾನು ಯಾವ ಥರ ಹಾಕ್ತಾಯಿದ್ದೀನೋ ಸೇಮ್ ಹಾಗೆ ಹಾಕ್ಕೋಬೇಕಾಗುತ್ತೆ ರಬ್ಬರ್ ಬ್ಯಾಂಡು. ನಾನು ಎಲ್ಲಿಂದ ತೊಗೊಂಡಿದ್ದೀನಿ ಅಂತ ನೀವು ಅಬ್ಸರ್ವ್ ಮಾಡಿ ನೋಡಬೇಕು. ನೋಡಿ ತೀರ ಕೆಳಗಡೆಯಿಂದನೂ ಹಾಕಬಾರ್ದು ರಬ್ಬರ್ ಬ್ಯಾಂಡು. ಸೊ ನೋಡಿಕೊಂಡು ಹಾಕ್ಕೋಬೇಕಾಗುತ್ತೆ. ತೀರ ಕೆಳಗಡೆಯಿಂದ ಹಾಕಿದ್ರೆ ಚೆನ್ನಾಗಿ ಬರಲ್ಲ ಹೇರ್ ಸ್ಟೈಲು. ಸೊ ಮೇಲ್ಗಡೆಯಿಂದನೇ ಸ್ಟಾರ್ಟ್ ಮಾಡ್ಕೊಂಬರಬೇಕು. ನೋಡಿ ನಾನು ಹೇಗೆ ಹಾಕ್ತಿದ್ದೀನೋ ಅದೇ ಥರನೇ ಹಾಕ್ಕೋಬೇಕು. ನಾವು ಫಸ್ಟಲ್ಲಿ ಎಷ್ಟು ತೊಗೊಂಡು ಹಾಕಿದ್ದೀವೋ ಹೇರ್ಸು ಅಷ್ಟೇ ಅದೇ ಈಕ್ವಲಾಗಿ ತೊಗೋಬೇಕು. ಯಾಕೆಂದರೆ ಒಂದು ದೊಡ್ಡದು ಒಂದು ಚಿಕ್ಕದಾಗ್ಬಿಡುತ್ತೆ, ಹಂಗಾಗ್ಬಿಡುತ್ತೆ. ಸೊ ನೋಡಿಕೊಂಡು ನಿಮಗೆ ಗೊತ್ತಾಗುತ್ತೆ ನೋಡಿದ ತಕ್ಷಣ ಹೇಗೆ ಹಾಕಬೇಕು ಅಂತ. ಸೊ ನೋಡ್ಕೊಂಡು ಮಾಡಿ ಈ ಥರ. ನೋಡಿ ಈ ಥರ ರಬ್ಬರ್ ಬ್ಯಾಂಡ್ ಹಾಕಿದ್ಮೇಲೆ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ ಹೇರ್ಸ್ನ. ಈ ಥರ ಸ್ಪ್ರೆಡ್ ಮಾಡ್ಕೊಂಡ್ರೇ ನೀಟಾಗಿ ಕಾಣಿಸೋದು. ಇಲ್ಲ ಅಂತಂದರೆ ನಾರ್ಮಲಾಗಿ ಚೆನ್ನಾಗಿ ಕಾಣಿಸಲ್ಲ. ನೆಕ್ಸ್ಟು ನೋಡಿ ಇದು ಲಾಸ್ಟದು. ಕೆಳಗಡೆ ಒಂದು ರಬ್ಬರ್ ಹಾಕಿ ನೆಕ್ಸ್ಟ್ ಆ ರಬ್ಬರಲ್ಲೇ ಎಲ್ಲ ಸೇರಿಸಿ ಇನ್ನೊಂದು ರಬ್ಬರ್ ಹಾಕಬೇಕು. ನೋಡಿ ಈಗ ನಾನು ಯಾವ ಥರ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ಹೇರ್ಸ್ನೆಲ್ಲ ಅಂತ. ಫೈನಲಾಗಿ ಕಾಣಿಸಿದೆ ನೋಡಿ. ಇದಾದಮೇಲೆ ನೆಕ್ಸ್ಟು ಬೇಕಾದರೆ ನೀವು ಬ್ರೌಚಸ್ ತೊಗೋಬೋದು. ಬ್ರೌಚಸ್ ತೊಗೊಂಡು ಬ್ರೌಚರ್ಸ್ ಹಾಕ್ಕೋಬೋದು. ನಾನು ಬ್ರೌಚರ್ಸ್ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಇದೊಂದು ಬ್ರೋಚರ್ನ ಫಿಕ್ಸ್ ಮಾಡ್ಕೋಬೇಕು. ಫಿಕ್ಸ್ ಮಾಡಿಕೊಂಡ್ರೆ ನೋಡಿ ಇದು ಬ್ರೈಡಲ್ ಅಡ್ವಾನ್ಸ್ ಹೇರ್ ಸ್ಟೈಲ್ ಥರ ಅನಿಸುತ್ತೆ. ಚೆನ್ನಾಗಿದೆ, ಅಟ್ರಾಕ್ಟಿವ್ ಆಗಿರುತ್ತೆ ಈ ಥರ ಬ್ರೋಚರೆಲ್ಲ ಹಾಕ್ಕೊಂಡ್ರೆ.
ನೋಡಿ ಇದು ಯು ಪಿನ್ಸ್ಗೆ ಬೀಡ್ಸ್ ಹಾಕಿ ಇಟ್ಕೊಂಡಿರೋದು. ಸೊ ಇದನ್ನು ಬೇಕಾದರೆ ಹಾಕೋಬೋದು. ಇದು ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ನಾವೇ ಮಾಡ್ಕೋಬೋದು. ಯು ಪಿನ್ಸ್ಗೆ ಬೀಡ್ಸ್ ಹಾಕ್ಕೊಂಡು ಇಟ್ಕೋಬೋದು. ಈ ಥರ ಹೇರ್ಗೆಲ್ಲ ಹಾಕಿದ್ಮೇಲೆ ಎಷ್ಟು ಲುಕ್ ಕೊಡ್ತಿದೆ ನೋಡಿ. ಬ್ರೈಡಲ್ ಅಡ್ವಾನ್ಸ್ ಹೇರ್ ಸ್ಟೈಲ್ ಹೇಗೆ ಬಂತು ಅಂತ ತುಂಬ ಚೆನ್ನಾಗಿದೆ ಅಲ್ಲ. ಸೊ ಫೈನಲ್ ಲುಕ್ ಹೇಗಿದೆ ಅಂತ ನೋಡಿ. ಇದ್ರ ಜೊತೆಗೆ ಲಾಸ್ಟಲ್ಲಿ ಫೈನಲ್ ಆದಮೇಲೆ ಸ್ಪ್ರೇ ಹೊಡೆದ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಶೈನಿಗಾಗಿ. ಬಟ್ ನಾನು ಸ್ಪ್ರೇ ತೊಗೊಂಡಿಲ್ಲ, ಯಾಕಂದರೆ ಇದು ಡಮ್ಮಿ ಹೇರ್ ಅಲ್ವಾ. ಸೊ ಸ್ಪ್ರೇ ಏನೂ ನಾನು ಮಾಡಿಲ್ಲ. ಇದು ಫೈನಲ್ ಲುಕ್. ನಾನು ತೋರಿಸಿರೋ ಹೇರ್ ಸ್ಟೈಲ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.